ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ಮೇಡಮ್. ಅವರು ಇವತ್ತು ಒಂದು ನೇರವಾಗಿ ಪ್ರೊಟೆಸ್ಟ್ ಕೂತಿರುವಂತ ಸಂದರ್ಭ ತಮಗೆ ಮಾಹಿತಿ ಕೊರತೆ ಇದೆ ಅಂತಂದು ಕೂಡ ಅಲ್ಲ, ಇಲ್ಲ ನಿಮ್ಮ ಮುಂದೆ ಇದೆಯಲ್ಲ, ನೀವು ಹೇಳಿ ಈಗ ಯಾರಿಗೆ ಮಾಹಿತಿ ಕೊರತೆ ಇದೆ ಅಂತ. ನಿಮ್ಮ ಮುಂದೆ ನಾನು ವಿತ್ ಅಫಿಷಿಯಲ್ ಲೆಟರ್ ಆ್ಯಂಡ್ ರೆಕಾರ್ಡ್ NHA ವತಿಯಿಂದ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ಯಾಕಾಗಿ ಮೇಡಮ್ ಪ್ರತಿಭಟನೆ ಮಾಡ್ತಾರೆ ಅಂತ ಅದು ನೀವು ಅವ್ರನ್ನೇ ಕೇಳಿ. ಅಂದರೆ ಸುಮ್ಮನೆ ಒಂದು ಈ ರೀತಿ ದಾರಿ ತಪ್ಪಿಸಿ ನಾಳೆ ದಿನ ಅದು ಆದಾಗ ನನ್ನ ಒಂದು ಹೋರಾಟದ ಫಲದಿಂದ ಇದಾಗಿದೆ ಅಂತ ಹೇಳ್ಕೊಳ್ಳೋ ಒಂದು ಕಾರಣ ಇರ್ಬೋದು. ಅದು ಬಿಟ್ಟರೆ ಇನ್ನೇನು, ಅಥವಾ ಅವ್ರು ಈ ಲೆಟರ್ ನೋಡಿಲ್ವಾ ಅಂತ ಅವ್ರನ್ನೇ ಕೇಳಿ. ಈ ಭಾಗದ ಶಾಸಕರಾಗಿ ಇದನ್ನೆಲ್ಲ ಈ ಮಾಹಿತಿನ ತರಿಸ್ಕೊಂಡು ನೋಡಿ ಆಮೇಲೆ ಈ ರೀತಿಯ ಒಂದು ಆ್ಯಕ್ಷನ್ ತಗೋಬೇಕಾಗಿರೋ ಒಂದು ಕರ್ತವ್ಯ ಅವ್ರದ್ದು. ಅದನ್ನು ಬಿಟ್ಟು ಅವರು ಹಾಫ್ ಬೇಕ್ ನಾಲೆಜ್ ಅಂತಾರಲ್ಲ, ಅರ್ಧಂಪರ್ಧ ಇದನ್ನು ಇಟ್ಕೊಂಡು ಅವ್ರು ಮಾತಾಡೋದು ಸರಿ ಇಲ್ಲ. ಎರಡೇ ವಿಷಯ ಇರಬೇಕು. ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಒಂದು ಆಗಬೇಕು, ಅಥವಾ ಗೊತ್ತಿದ್ರೂ ಅವರು ಇದನ್ನು ಸುಳ್ಳು ಹೇಳ್ತಿದ್ದಾರೆ ಅಂತ ಆಗಬೇಕು. ಇದರಲ್ಲಿ ಯಾವುದು ಅಂತ ನೀವೇ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ನಮ್ಮ ಕ್ರೆಡಿಟ್ ಏನು? ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೇಡ, ಕ್ರೆಡಿಟ್ ಇರೋದಾದರೆ ನಾನು ನನ್ನ ಮನೆಯಿಂದ ಆಚೆ ಅಥವಾ ಅಲ್ಲಲ್ಲಿ ಬ್ಯಾನರ್ಗಳು ಹಾಕಿ ಹೋರ್ಡಿಂಗ್ಸ್ ಹಾಕಿ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಬೋದಾಗಿತ್ತು. ಇದರ ಹಿಂದೆ ಎಷ್ಟೊಂದು ಭೇಟಿ ನಾನು ಮಾಡಬೇಕಿತ್ತು. ಗಡ್ಕರಿ ಅವ್ರನ್ನ ಅವ್ರ ಆಫೀಸಲ್ಲಿ ಡೆಲ್ಲಿಯಲ್ಲಿ ಇಲ್ಲಿಗೆ ಬಂದಾಗಲೂ ಭೇಟಿ, ಅವರು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಹೊಸದ್ರಲ್ಲಿ ಗಡ್ಕರಿ ಅವರು ಬೆಂಗಳೂರಿಗೆ ಬಂದಿದ್ದರು, ಒಂದು ಮೀಟಿಂಗ್ಗೆ ಕರೆದಿದ್ರು NHA ವಿಷಯವಾಗಿ. ಆ ಮೀಟಿಂಗಲ್ಲಿ ಡಿಸ್ಟ್ರಿಕ್ಟ್ ಮಂತ್ರಿಗಳು ಇದ್ದರು. ಆ ಟೈಮಲ್ಲೂ ನಾವು ಪ್ರಸ್ತಾಪ ಮಾಡಿ ಈ ರೀತಿ ಹಲವಾರು ಒಂದು ಡಿಮ್ಯಾಂಡ್ಸ್ ಇದೆ, ಸಮಸ್ಯೆಗಳಿದೆ NHAಯಲ್ಲಿ, ನೀವು ಅದನ್ನು ಸರಿ ಮಾಡಿಸ್ಬೇಕು ಅಂತ. ಈಗ ನೀವು ನೋಡಿ ಒಂದು ವಿಷಯ, ಇದನ್ನೆಲ್ಲ ಬಿಟ್ಟು ಇನ್ನೂ ನಾವು ದೂರದಿಂದ ನೋಡೋಣ, ಬಿಗ್ಗರ್ ಪಿಕ್ಚರ್ ಅಂತೀವಲ್ಲ ಅದನ್ನು ನೋಡೋಣ. ಇಡೀ ದೇಶದಲ್ಲಿ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೆಟ್ವರ್ಕ್ ಆಫ್ ರೋಡ್ಸ್ ಅನ್ನೋದು ಯಾವ ರೀತಿ ಪ್ರೋಗ್ರೆಸ್ ಆಗ್ತಿದೆ. ಒಂದು ಹೈವೇ, ಒಂದು ಎಕ್ಸ್ಪ್ರೆಸ್ ವೇ ಮೊದಲೆಲ್ಲ 20 ವರ್ಷ 25 ವರ್ಷ ಆಗ್ತಿರೋದು 4 ವರ್ಷ 5 ವರ್ಷಗಳಲ್ಲಿ ಎಷ್ಟು ಸಾವಿರ ಕಿಲೋಮೀಟರ್ಸ್ನ ನಿತಿನ್ ಗಡ್ಕರಿ ಅವರು, BJP ಸರ್ಕಾರ, ಮೋದಿ ಅವ್ರ ನೇತೃತ್ವದಲ್ಲಿ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷ ಸಾಕ್ಷಿಗಳಿವೆ. ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ, ಅದರಲ್ಲಿ ಕರ್ನಾಟಕವೂ ಸೇರಿ. ಇದನ್ನು ಅಂದರೆ ಅವ್ರಿಗೆ ಹೇಳೋಕ್ಕಿಷ್ಟ ಇಲ್ಲ ಇದನ್ನು, ಈ ಒಂದು ಬೆಳವಣಿಗೆ, ಈ ಒಂದು ಅಭಿವೃದ್ಧಿಯನ್ನು ಕ್ರೆಡಿಟ್ ಕೊಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಪಕ್ಷ ಬೇರೆ ಆಗಿರೋದ್ರಿಂದ ಅವರು ಸಹಜವಾಗಿ ಅವ್ರದ್ದೇ ಆದಂಥ ಬೇರೆ ಬೇರೆ ಒಂದು ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ಬೋದು. ಬಟ್ ಇವತ್ತು ಮಾಡ್ತಿರೋ ಈ ಸತ್ಯಾಗ್ರಹಕ್ಕೆ ದೇರ್ ಇಸ್ ನೋ ಫೌಂಡೇಶನ್, ನೋ ಬೇಸಿಸ್. ಸತ್ಯ ಅನ್ನೋದಿಲ್ಲ, ಅದು ಸತ್ಯಕ್ಕೆ ತುಂಬ ದೂರವಾದದ್ದು.